ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆನೇ ಇದ್ದಿದ್ದೀನಿ. ಸ್ವಲ್ಪ ಜಿಮ್ಗೆಲ್ಲ ಜಾಯ್ನ್ ಆಗಿದ್ದೀನಿ, ನಾನು ಸುನಿ ಇಬ್ಬರೂ. ಸೊ ಹಾಗಾಗಿ ಇಬ್ಬರು ರೆಡಿಯಾಗಿ ಜಿಮ್ಗೆ ಹೋಗ್ತೀವಿ. ಇವಾಗೇನು ಜಾನ್ವರಿ ನ್ಯೂ ಇಯರು ಇವಾಗಿದ್ದ ಹೋಗಬೇಕು ಅಂತ ಏನಲ್ಲ, ಬಟ್ ಏನಂದರೆ ಡಿಸೆಂಬರ್ ಎಂಟಲ್ಲೇ ಜಾಯ್ನ್ ಆಗಿದ್ವಿ. ಸುನಿ ಹೋಗೋಕ್ಕೆ ಅಂತ ನೋಡೋಕ್ಕೆ ಅಂತ ಹೋದ್ವಿ ಆಯಿತಾ. ಆಮೇಲೆ ಸರಿ ನಾನು ಜಾಯ್ನ್ ಆಗೋಣ, ಚೂರು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಏನೂ ಇಲ್ಲ, ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ, ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ ಅಂದ್ಬಿಟ್ಟು ಜಿಮ್ ಜಾಯ್ನ್ ಆಗಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರ್ ತೊಗೊತೀನಿ. ತುಂಬ ಬಿಸಿ ನೀರು ನಾನು ಕುಡಿಯೋದಿಲ್ಲ. ಒಂಚೂರು ಕುಡಿದ್ಬಿಟ್ಟು ಕುತ್ಕೊಂಡು ಆರಾಮಾಗೆ ನಮ್ಮ ಡೇನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ. എൻ്റെ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ. ಆ್ಯಂಡ್ ಬನ್ನಿ, ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಹಾಕೊಂಡು ಕುಡಿತಾರೆ. ಈಗ ಲೆಮನ್ ವಾಟರ್ ಆಗಿರ್ಬೋದು, ಇಲ್ಲ ಒಂದಷ್ಟು ಜೀರಾ ಅದನ್ನೆಲ್ಲ ಕುದಿಸಿ ಇಲ್ಲ ಓವರ್ ನೈಟ್ ಸೋಪ್ ಮಾಡಿ ಅದ್ರ ನೀರೆಲ್ಲ ಕುಡಿತಾರೆ. ನಾನೊಂದು ಸ್ವಲ್ಪ ವಾಮ್ ವಾಟರ್ ತೊಗೊತೀನಿ. ಸೊ ಅದಾದಮೇಲೆ ಹೇಗಿರುತ್ತೆ ನನ್ನ ಡೇ ಅಂತ ತೋರಿಸ್ತೀನಿ, ನೋಡಿ. ಕ್ವಿಕ್ 2 ಸ್ಟೆಪ್ ಸ್ಕಿನ್ ಕೇರ್ ರೂಟೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಆಚೆ ಹೋಗೋ ಮುಂಚೆ ಜಾಸ್ತಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗಲ್ಲ, ಸಿಂಪಲ್ಲಾಗಿ ಇಟ್ಕೊತೀನಿ. ಆ್ಯಂಡ್ ಒಂದು ಒಳ್ಳೆ ಕ್ಲೆನ್ಸರ್ ಹುಡುಕ್ತಾ ಇದ್ದೆ, ಅವಾಗ ನನಗೆ ಸಿಕ್ಕಿದೆ ನ್ಯೂಟ್ರಿಡರ್ಮ್ ಅವರ ಡಿಟಾಕ್ಸ್ ಕ್ಲೆನ್ಸರ್. ಇದು ನನ್ನ ಮಾರ್ನಿಂಗ್ ಗೋ ಟು ಆಗಿದೆ ಆಯಿತಾ. ಇದು ಒಂದೇ ಪ್ರಾಡಕ್ಟ್ ನಾನು ಕ್ಲೆನ್ಸಿಂಗಿಗೆ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ. ಇದರಲ್ಲಿ 2% ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಇದರಿಂದ ತುಂಬ ಜೆಂಟಲಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಆ್ಯಂಡ್ ಯಾವುದೇ ರೀತಿ ಬಿಲ್ಡಪ್ ಇದ್ದರೂ ಕೂಡ ಅದು ತೆಗ್ದಾಕ್ಬಿಡುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಸಿಟಿಲಿ ಎಷ್ಟು ಪೊಲ್ಯೂಷನ್ ಇದೆ ಅಂತ. ಸೊ ಅದರಿಂದ ಸ್ಕಿನ್ ಕೂಡ ತುಂಬಾ ಡಲ್ ಆಗಿಬಿಟ್ಟಿದೆ ಆಯಿತಾ. ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಕಾಲೇಜನ್ ಬೂಸ್ಟ್ ಮಾಡುತ್ತೆ. ಅದರಿಂದ ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅರ್ಲಿ ಫೈನ್ ಲೈನ್ಸ್ ಏನಿದೆ ಅದು ಕೂಡ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡುವಾಗೆ ನಿಮ್ಗೆ ಅನಿಸುತ್ತೆ ನಿಮ್ಮ ಸ್ಕಿನ್ನು ಇದನ್ನು ನೀವು ತೊಳೆದ ಮೇಲೆ ತುಂಬಾ ಸಾಫ್ಟ್ ಆಗುತ್ತೆ, ಹೈಡ್ರೇಟ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಸ್ಕಿನ್ ಆಫ್ಟರ್ ವಾಶ್ ಕೂಡ ನಿಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಆ್ಯಂಡ್ ಇದರಲ್ಲಿ ಸೋಡಿಯಂ PCA ಇದೆ, ಅದಕ್ಕೆ ಇದು ನಿಮ್ಮ ಸ್ಕಿನ್ನ ಡ್ರೈ ಆಗೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಈ ಚಳಿಗಾಲದಲ್ಲಿ ಸ್ಕಿನ್ ಏನಾದ್ರು ಡ್ರೈ ಆಗಿಬಿಟ್ರೆ ತುಂಬ ಟೈಟ್ ಅನಿಸುತ್ತೆ, ಆಮೇಲೆ ಉರಿಯುತ್ತೆ. ಆ ಥರ ಎಲ್ಲ ಯಾವುದೇ ರೀತಿ ಆಗೋದಿಲ್ಲ ಈ ಒಂದು ಕ್ಲೆನ್ಸರ್ನ ಯೂಸ್ ಮಾಡೋದ್ರಿಂದ. ಯಾಕಂದರೆ ನಾವು ಜಿಮ್ಗೆ ಹೋಗ್ತೀವಿ, ಬೆಳಗ್ಗೆನೆ ಗಾಡೀಲಿ ಹೋದಾಗ ಆ ಗಾಳಿಗೆ ತಣ್ಣಗೆ ಸ್ಕಿನ್ನೆಲ್ಲ ಡ್ರೈ ಅನಿಸುತ್ತೆ. ಬಟ್ ಇದನ್ನು ಯೂಸ್ ಮಾಡಿಕೊಂಡು ನಾನು ಹೋದಾಗ ಒಂಚೂರು ಡ್ರೈ ಅನಿಸಲ್ಲ. ನನ್ನ ಸ್ಕಿನ್ ಅಷ್ಟೇ ಗ್ಲೋಯಿಂಗಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ತುಂಬ ಸ್ಮೂತಾಗಿ ಅನಿಸುತ್ತೆ. ಒಂಥರ ಇವಾಗ ಬಂತಪ್ಪ ಒಂದು ಆ ಫ್ರೆಶ್ನೆಸ್ ಅನಿಸುತ್ತೆ. ಆ್ಯಂಡ್ ಈಗ ಕ್ಲೆನ್ಸರ್ ಯೂಸ್ ಮಾಡಾದ್ಮೇಲೆ ಒಂದು ಒಳ್ಳೆ ಮಾಯ್ಶ್ಚರೈಸಿಂಗ್ ಲೋಷನ್ನ ಹಚ್ಕೊಬೇಕು. ಆವಾಗ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಹೈಡ್ರೇಷನ್ ಸಿಗುತ್ತೆ. ಸೊ ಈಗಿನ ವಿಂಟರಲ್ಲಿ ಆ್ಯಂಡ್ ಆಚೆ ಹೋಗ್ತಾ ಇದ್ದೀರಾ ಪೊಲ್ಯೂಷನ್ ಇಲ್ಲಿ ಅಂದರೆ ಇದೆಲ್ಲ ಮಸ್ಟ್ ಬೇಕೇ ಬೇಕು. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಡರ್ಮ್ ಅವರ ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಅಷ್ಟೇ ಕ್ಲೆನ್ಸರ್ ಯೂಸ್ ಮಾಡಿದ್ಮೇಲೆ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಹೈಡ್ರೇಟೆಡ್ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ E ಇದೆ ಆಯಿತಾ. ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಸೂಪರ್ ಹೈಡ್ರೇಟಿಂಗ್ ಆಗಿರುತ್ತೆ. ಆ್ಯಂಡ್ ವಿಟಮಿನ್ E ಫಾಸ್ಫೇಟ್ ರಿಪೇರ್ ಮಾಡುತ್ತೆ ನಿಮ್ಮ ಸ್ಕಿನ್ ಬ್ಯಾರಿಯರ್ನ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ರೆಡ್ನೆಸ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಫುಲ್ ಡೇ ನಿಮ್ಮ ಸ್ಕಿನ್ ಮಾಯ್ಶ್ಚರ್ಡ್ ಆಗಿರೋ ಥರ ಇದು ನೋಡ್ಕೊಳ್ಳುತ್ತೆ. ನೀವು ಫುಲ್ ಬಾಡಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ನ ಮುಟ್ಕೊತಾ ಇದ್ದರೆ ತುಂಬಾ ಪ್ಲಂಪಿ ಆಗಿರುತ್ತೆ. ಯಾವುದೇ ರೀತಿ ರೆಡ್ನೆಸ್ಸು, ಇರಿಟೇಷನ್ಸು, ಟೈಟ್ನೆಸ್ ಎಲ್ಲ ಇರೋದಿಲ್ಲ. ಸೊ ಮಸ್ಟ್ ಹ್ಯಾವ್ ಕ್ಲೆನ್ಸರ್ ಮತ್ತು ಮಾಯ್ಶ್ಚರೈಸರ್ ಅಂದರೆ ಇದೇ ಒಂದು ಈಸಿ ಕಾಂಬೋ. ನಿಮ್ಮ ಬ್ಯುಸಿ ಮಾರ್ನಿಂಗಿಗೆ ಮಿಸ್ ಮಾಡದೆ ಈ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ನೀವು ಏನಾದ್ರು ಟ್ರೈ ಮಾಡಬೇಕಂತ ಇದ್ದರೆ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ್ಯಂಡ್ ಯೂಟ್ಯೂಬ್ ಕಾರ್ಟಲ್ಲಿ ಕೂಡ ಹಾಕಿರ್ತೀನಿ, ನೀವು ತೊಗೋಬೋದು. ಅದಲ್ಲದೆ ಇದು ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಲಿ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಇದನ್ನು ತರಿಸ್ಕೊಂಡು ಯೂಸ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರಾಡಕ್ಟ್ ಮಾತ್ರ ಆನೆಸ್ಟಾಗಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ, ಮಸ್ಟ್ ಬೈ. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಅಷ್ಟೇ ಜಿಮ್ಮಿಂದ ಬಂದ ಮೇಲೆ ಸಿಗ್ತೀನಿ ಅಲ್ಲ. ಬೈ.
ಇರೋ ಪಪ್ಪ ಫ್ರೂಟ್ಸ್ ತಂದಿದೆ. ಫ್ರೂಟ್ಸ್ ತಿನ್ಬೇಕು ನೀನು ಇನ್ಮೇಲಿಂದ ಎಲ್ಲ ನಿಂಗೆ. ಇತ್ತಾಗಿಸು ಇದ್ರೊಳಗೆ ಏನು ಆರೆಂಜ್ ತಂದಿದೆ, ಚೇಪೆಕಾಯಿ ತಂದಿದೆ, ಆ್ಯಪಲ್ ತಂದಿದೆ. ಈರುಳ್ಳಿ ಕಟ್ಟಾಗ್ಬಿಟ್ಟಿದೆ, ಕವರ್ ಕಟ್ಟಾಗ್ಬಿಟ್ಟಿದೆ. ಇರಿ ಪಪ್ಪ ತೆಗೀತೆ. ಪಪ್ಪಾಯ ತಂದಿದೆ, ಪಪ್ಪಾಯ ತಂದಿದೆ. ಆ ಬ್ಯಾಸ್ಕೆಟ್ ಎತ್ಕೊಂಡು ಜೋಡಿಸು ಸುನಿ. ನಿಂಗೇನು ಇಷ್ಟ? ಚೇಪ ಇಲ್ಲಿ ನೋಡು, ನಾನು ನೋಡು, ಇಲ್ಲಿ ನೋಡು. ಆಪಲ್ ತಂದಿದ್ದ ಪಪ್ಪಿ ನೋಡು. ಫಸ್ಟ್ ಚೇಪೆಕಾಯಿ ಹಾಕು. ಎಲ್ಲವಿರು ತೊಳ್ಕೊಂಡು ತಿನ್ಬೇಕು ಮಗನೆ, ಹಂಗೆ ತಿನ್ನಂಗಿಲ್ಲ ನೀನು. ಓಕೆ ಓಕೆ. ಏನು ಹಾಕ್ಬಿಟ್ಟು ಹೆಂಗೆ? ಫಸ್ಟ್ ದೋಸೆ ಇವಾಗ ತಿನ್ಬಿಡೋಣ, ಇಡ್ಲಿ ದೋಸೆ ತಿನ್ಬಿಡೋಣ, ಆಮೇಲೆ ತಿನ್ನೋಣ ಅದನ್ನು. ಆರೆಂಜು ತೆಗ್ಬಿಟ್ಟಿರ್ಸು ನೀನು. ಏನದು ಮನ 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 ಅಂದರೆ ಇದು ಫ್ರಿಜ್ಗೆ ಇಡೋದು. ಕ್ಯಾರೆಟು, ಬೀನ್ಸು ಫ್ರಿಜ್ಜಿಗೆ. ಕ್ಯಾರೆಟು, ಬೀನ್ಸು ಎಲ್ಲ ಒಂದು ವಾರಕ್ಕಾಗೋಷ್ಟು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಸ್ಟಾಕ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ತೊಳ್ಕೊಂಡು ತಿನ್ಬೇಕಪ್ಪ. ಅಪ್ಪ ನೀನು ಹಂಗೆ ತಿನ್ನಂಗಿಲ್ಲ, ತೊಳ್ದು ತಿನ್ಬೇಕು. ಆರೆಂಜ್ ಅದಕ್ಕೇನಂತಾರ ಸುನಿ? ಇದಕ್ಕೆ ಅಲ್ಲ ಅಲ್ಲ, ಊಟಿ ಆ್ಯಪಲ್ ಇದಲ್ಲ ನೀನು. ಇದು ಈರುಳ್ಳಿ ಒಂದು ಮರ ಕುಡಿಯುತ್ತೆ, ಒಣಗಾಕೋಣ ಒಂದು ಸ್ವಲ್ಪ. ಟೊಮೆಟೊ ನಾಟಿ ತಂದಿದ್ದೀನಿ, ಆಲೂಗಡ್ಡೆ, ಕ್ಯಾರೆಟ್, ಅದೇ ಕಾಯಿ, ಒಂದು ಪಪ್ಪಾಯ ತಂದಿದ್ದೀವಿ. ಇಲ್ಲಿ ಇಲ್ಲಿ ಸಿಕ್ತಾ, ಕಾಣಿಸ್ತಾ? ನೀನು ಇಲ್ಲಿಡು ಆಹಾರ. ಇದು ಚೇಪೆಕಾಯಿ ಆಮೇಲೆ ತೊಳೆಯೋಣ, ಆಮೇಲೆ ಮಧ್ಯಾಹ್ನ ತಿನ್ನೋಣ. ಫಸ್ಟು ಮಮ್ಮ ಮಾಡಿಬಿಡ್ಬೇಕು ನೀನು. ನೋ 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 ನೋ. ಇಲ್ಲಿಡು, ಇಲ್ಲಿಡೋದನ್ನ ಚೇಪೆಕಾಯಿ. ಆಯ್ತು ಇಡು. ಮನೇಲಿ ಒಂದಿತ್ತು, ಅದೆಲ್ಲ ಒಣಗೋಗಿರ್ಬೇಕಪ್ಪ. ಅದು ಕೊಡು, ಅದು ಕೊಡಿ ಅವನಿಗೆ, ಕಳ್ಳಂಗೆ. ಇವಾಗಲೇ ಕುಯ್ತೀನಿ ಅಂತ ಅವನೇ. ಕೊಡಿ, ನಾನು ತೊಳ್ಕೊಡ್ತೀನಿ. ಅವ್ನಿಗೇನಾದ್ರು ತಂದ್ರೆ ಅದನ್ನ ಫಸ್ಟ್ ತಿನ್ಬಿಡ್ಬೇಕು, ಪಚ್ಚಿ. ಅರ್ಧಂಬರ್ಧ, ಅದು ಫುಲ್ ತಿನ್ಬಿಡೋಣ, ಅರ್ಧಂಬರ್ಧ ಖಾಲಿ ಮಾಡಬೇಕು. ಮನೇಲೆ ದೋಸೆಗೆ ಹಾಕಿದೆ, ಇಡ್ಲಿಗೆ. ಇನ್ನೂ ಊದಿಲ್ಲ, ಮೇಲೆಲ್ಲ ಚೆಲ್ಬೇಕು. ಅರ್ಧನೂ ಇರ್ಲಿಲ್ಲ, ಕೇಳಿ ನಿಮ್ಮ ಅಮ್ಮನ. ಇಲ್ಲಿ ನೋಡಿ, ಇಲ್ಲಿ ಬರ್ಬೇಕು. ಹಿಂಗಂದ್ರೆ ಈಗ ಇಡ್ಲಿ ದೋಸೆ ಸಾಕಾಗಿರುತ್ತೆ. ಒಂಚೂರು ಸೋಡಾ ಹಾಕಿಲ್ಲ, ಆಗುತ್ತಾ? ಹಾಕ್ಬೇಕು. ಇರಲ್ಲ ಇದನ್ನು ನೀವು ಇದೆಲ್ಲ ನೀನು ಹೋಟ್ಲಲ್ಲಿ ಹಂಗೆ ಹಾಕ್ತಾರೆ.
ಕುಡಿಯತ್ತೆ ಇದೊಂದು ಸೆಟ್ ಅದೊಂದು ಸೆಟ್ ಹಾಕ್ಬಿಡೋಣ. ಇದ್ರಲ್ಲಿ 4 ಹಾಕೋದು ಅದಕ್ಕೆ. ತಟ್ಟೆ ತೊಳೆಯೋದು ಬೇಡ. ತೊಳೆದಿಲ್ವ ಅದು? ಇಲ್ಲ ಇನ್ನ ತೊಳೆದು ಅದನ್ನು ಇದೊಂದು ಹಾಕ್ಬಿಡಿ. ದೋಸೆಗೆ ಅಥವಾ ಇಡ್ಲಿಗೆ ಚಟ್ನಿ. ಇಡ್ಲಿಗೆ ಇನ್ನೇನು ಮಾಡೋದು ಹೇಳು. ಸಾಗು ಮಾಡ್ತಾರೆ, ತಟ್ಟೆ ಇಡ್ಲಿಗೆ ಸಾಗು ಕೊಡ್ತಾರೆ. ಸಾಗು ಮಾಡಲ? ಇದೇ ಇಡ್ಲಿ ಸಾಕು ಬಿಡಮ್ಮ. ಅದು ಬೇಕಾ? ಸಾಲಲ್ಲ ಅತ್ತೆ. ವೀರಿಗೆ ಸುನಿಗೆ 2, ನನಗೊಂದು, ನಿಮ್ಗೊಂದು. ವೀರಿಗೆಲ್ಲಿ ಚಿಕ್ಕ ಇಡ್ಲಿ ಬೇರೆ ಮಾಡ್ತೀಯಾ? ಹಾ. ಅಲ್ಲ ಇದನ್ನೇ ಇನ್ನೊಂದು ಟ್ರಿಪ್ ಮಾಡಿದ್ರೆ ಆಯ್ತು ಬಿಡು. ಕುಡಿಯತ್ತೆ ನೀವು. ಚೆನ್ನಾಗಿದೆಯಾ? 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 ಮಾತಾಡು. ನೀನೇ ಅರ್ಥ ಮಾಡ್ಕೊ. ನಂಗೊಂದು ಬೈಟ್ ಕೊಡು. ಅದು ಫಸ್ಟ್ ಹೆಸರೇನಂತ ಕಂಡು ಹಿಡ್ಕೊತೀನಿ. ಹೆಸರೇ ಗೊತ್ತಿಲ್ಲ ತಗೊಂಡ್ಬಿಡ್ತಾನೆ. ಅದಕ್ಕೆ ತಿಂತಾರೆ. ಏಯ್ ನುಂಗೋ. ರಸ ಕುಡಿಯೋ, ಜ್ಯೂಸ್ ಕುಡಿಯೋದಲ್ಲ, ನುಂಗು. ಹಂಗೆ ಒಂಚೂರು ಕಾಯಿ ಕುಡಿಯುತ್ತೆ ಚಟ್ನಿ ಮಾಡೋದು. ಏನು ಚಟ್ನಿ ಮಾಡೋದು? ಪೀನಟ್ಟ ತೆಂಗಾಯ? ಯಾರಾದ್ರೂ ಮಾಡಿ. ಪೀನಟ ಮಾಡಿ. ಪೀನಟ ಮಾಡಿ. ರೆಡ್ ಚಟ್ನಿ ಮಾಡೋದು. ರೆಡ್ ಚಟ್ನಿ ಹಿಂಗೆ ಬೇಕಾ ಹೇಳು. ತಮಿಳ್ನಾಡು ಸ್ಟೈಲ್. ಹಾಂ, ಬಿಡ್ದಿ ತಟ್ಟೆಯಲ್ಲಿ ಕೊಡ್ತಾರಲ್ಲ ಅದು. ಬರುತ್ತಮ್ಮ ನಿಂಗೆ ರೆಡ್ ಚಟ್ನಿ? ಏನು ಮಾಡೋದು? ಅವರು ಟೊಮೊಟೊ ಹಾಕ್ತಾರೆ. ಹಾಂ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಎಣ್ಣೆ ಹುರ್ಕೊಂಡು ನೋಡಿ ಇಟ್ಬಿಟ್ಟೋಗೋಣ. ಆಗಲೇ ತಿಂದಿರ? ಹೇಳಿದೆ ಎಲ್ಲ ಅರ್ಧ ಬರ್ತಾವನು. ಇನ್ನರ್ಧ ನಾ ತಿಂದೆ. ಬೇಡನಾ? ಚೆನ್ನಾಗಿ ಹಾಂ, ಚೆನ್ನಾಗಿದೆ. ಹಾಕು ಬೇಗ, ಬೇಗ ಹಾಕೊಂಡೆ. ಟಿವಿ ಹಾಕೊಂತವನೆ. ಹಾಂ, ಸ್ವಿಚ್ ಹಾಕೊಂಬಿಟ್ಟವನೆ. ಬೆಳ್ಳುಳ್ಳಿಗೆ ನೋಡಲಿ ಬರ್ತೀನಿರೋ. ಹಿಂಗೆ ಹಾಕಿದ್ಯಾ? ಆಮೇಲೆ ನೋಡೋದು ಹಾಕೋದು. ಬೆಂದ ಆಮೇಲೆ ಹೆಂಗೆ ಬರುತ್ತೆ? ಚೆನ್ನಾಗಿ ಬರುತ್ತೆ. ಕಗಳ ತಟ್ಟೆ ಹಾಕಿಲ್ಲ? ಸಾಕಲ್ವ ಸುಮ್ಮನೆ? ನಾನು ಬೇಕಾ ಒಂದೊಂದು ರೌಂಡ್ ಬಿಸಿ ಬಿಸಿ ಮಾಡ್ಕೊಳ್ಳೋಣ. ಬೇಡಪ್ಪ ಧೂಳದು. ಏನ ಏನ ಗೊತ್ತಾಗ್ತದೆ. ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ ಎರಡೂ ಮಾಡ್ತೀವಿ. ಅದೊಂದು ಸೆಟ್ ಇದೊಂದು ಸೆಟ್. ಚಿಕ್ಕದು ಇರುಗೆ ನಮಗೆ, ನನಗೆ ನಾಳೆ ಎಲ್ಲ ದೋಸೆ.
ನೋಡಿ ಲೇಟ್ ಹೆಂಗಾಯ್ತು, ಎಷ್ಟಾಯ್ತು ನೋಡ್ದಾ? ಹಿರಿಯ ಕಳಿಗೆ ಈ ಬೀರು ಹಂಗೆಲ್ಲ ಹತ್ತಂಗಿಲ್ಲ ಇದೆಯಾ? ಮುರ್ಕೋಗ್ತದಲ್ಲ ಹ್ಯಾಂಡ್ಲು ಎಲ್ಲಿ ಬರ್ತೀಯ? ಎಲ್ಗಡೆ ಹಿಂಗೆ ಏನಪ್ಪ ಏನಪ್ಪ ನಡಿಯಪ್ಪ ಸುಮ್ಮನೆ ಏನೋ ಯಾಕೋ ಬಾರಿಸ್ಬೇಕಾ ಬಾರಿಸ್ಬೇಕಾ? ಫುಲ್ ಅಂತ ಓಕೆ ಇಡ್ಲಿ ಆಗಿದೆ. ಹಾಂ ಇದ್ರದ್ದು ಎಲ್ಲ ಕಳೆದೋಗಿದೆ ಸುನಿ. ಏನು ಅದೊಂದು ಹಿಂಗೆ ಕ್ಯಾಪ್ ಥರ ಬರುತ್ತೆ, ಆ ಕ್ಯಾಪ್ ಎಲ್ಲ ಹೋಗಿ ಕಳೆದೋಗ್ಬಿಡ್ತು ಮನೆ ಸುತ್ತಂತ. ಅದಕ್ಕೆ ರುಬ್ಬಿಲ್ಲ ಹಿಡಿಯೋಕ್ಕೆ. ಈಗ ತಟ್ಟೆ ಇಡ್ಲಿ ಇಟ್ಬಿಡ್ತೀನಿ. ನೀರು ಹಾಕಿಲ್ಲ? ಇದೆ ನೀರು ನೋಡಿ ಸಾಕು. ಚಟ್ನಿ ಆಗೋಯ್ತಾ? ಚಟ್ನಿ ಆಗೋಯ್ತು. ನೀರುಗಳು ಹಾಕೊಂಡ್ಬಿಡ್ತೀನಿ. ನೀರು ಬಟ್ಲಲ್ಲಿ ಹಾಕೋ. ಹಾಟ್ ಬಾಕ್ಸ್ ಹಾಕ್ತೀನಿ. ಹಾಟ್ ಬಾಕ್ಸ್ ಚಿಕ್ಕ ಬಟ್ಲಲ್ಲಿ ಹಾಕೋ, ಖಾಲಿ ಆಗುತ್ತಲ್ಲ. ಟೆಸ್ಟ್ ಮಾಡ್ತಾ ಇದೆಯಾ? ಮೆತ್ತಗಾಯ್ತು. ಟೆಸ್ಟ್ ಮಾಡ್ತಾ ಇದೆಯಾ? ಸಾತಿ ಮಾಡಿರ ಇಡ್ಲಿ ಹೆಂಗೆ ಬಂದಿದೆ ಅಂತ. ಅಯ್ಯೋ ಗೊತ್ತಾಗಲ್ವಾ? ಬಿಸಿ ಅಲ್ವಾ? ಹಾಂ ಹೆಂಗಿದ್ರೆ ಇಡ್ಲಿ ಬೆಳಿಗಿರ್ಬೇಕಲ್ವಾ? ಫುಲ್ ವೈಟ್ ನಿನ್ನ ಶರ್ಟ್ ಕಲರ್. ನಾನು ದೋಸೆಗೆ ಹಾಕಿದ್ದೆ ಸುನಿ, ಮೆಂತ್ಯ ಕಡಲೆಬೇಳೆ ಎಲ್ಲ ಹಾಕಿದ್ದೆ ಸ್ವಲ್ಪ, ಅದಕ್ಕೆ ಒಂಚೂರು ಕಲರ್ ಹಂಗೆ ಅನ್ಸ್ಬೋದು. ಬಟ್ ಬೆಳಗ್ಗೆ ಐತಲ್ಲ ಇನ್ನೆಂಗಿರುತ್ತೆ, ಬೆಳ್ಳು ಅಂಗಡಿಲಿರುತ್ತಲ್ಲ ಆ ಥರನ. ಅವ್ರಿಗೆ ಅದಕ್ಕೆ ಇಡ್ಲಿ ಅಕ್ಕಿ ಹಾಕಿರ್ತಾರೆ, ನಾನು ಸೊಸೈಟಿ ಅಕ್ಕಿ ಹಾಕಿದ್ದೀನಿ. ಇಡ್ಲಿ ರೈಸ್ ಅಂತಲೇ ಬರುತ್ತಲ್ಲ ಅದನ್ನು ಹಾಕ್ತಾರೆ ಅವರೆಲ್ಲ. ಬೇಗ ತಿನ್ನಿಸಿ ಬಿಡುವೆ, ತುಪ್ಪ ಹಾಕಿ ಮೇಲೆ. ಬಟರ್ ಇಲ್ವಾ ಸುನಿ? ಬಟರ್ ಇರ್ಬೇಕಲ್ಲ ತುಪ್ಪ. ಬಟರ್ 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 ಇಲ್ಲ, ನೋಡ್ಬೇಕಲ್ಲ. ನೋಡ್ತೀನಿ. ಆ್ಯಂಡ್ ಈಗ ನಮ್ಮ ಅಪ್ಪನಿಗೆ ಆ್ಯಂಜಿಯೋಗ್ರಾಮ್ ಮಾಡಿದ್ದಾರೆ. ಸೊ ಅದು ಮಾಡಿ ಮೆಡಿಸನ್ ಕೊಟ್ಟಿದ್ದಾರೆ. ಈಗ ಮನೆಗೆ ಕಳಿಸ್ತಾರೆ ಡಿಸ್ಚಾರ್ಜ್ ಮಾಡಿ. ಒಂದು 10 ಡೇಸ್ ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಆವಾಗ ಹೋದಾಗ ಏನು ಟ್ರೀಟ್ಮೆಂಟ್ ಆಗುತ್ತೆ ಏನು ಅನ್ನೋದನ್ನ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳಿದ್ದೀನಿ. ಆ್ಯಸ್ ಆಫ್ ನಾವು ಆರಾಮಾಗಿದ್ದಾರೆ, ಯಾವುದೇ ರೀತಿ ಎದೆ ನೋವು ಅದೆಲ್ಲ ಏನೂ ಇಲ್ಲ. ಒಂದಷ್ಟು ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಡಿಸ್ಚಾರ್ಜ್ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದಾದಮೇಲೆ ನಾನು ವ್ಲಾಗಲ್ಲಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಆ್ಯಂಡ್ ಯಾಕೆ ಈ ಥರ ಆಯಿತು ಏನು ಅನ್ನೋದನ್ನೆಲ್ಲ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಮಾಡ್ತಾಯಿದ್ದೀರಾ, ಬಟ್ ನಾನು ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ, ಏನು ಬೇಡ ಅಂತ ಇಗ್ನೋರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸ ವರ್ಷ ಸುಮ್ಮನೆ ನನ್ನ ನೆಮ್ಮದಿ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಅಷ್ಟೇ. ಸೊ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಟ್ರೀಟ್ಮೆಂಟ್ ಬಗ್ಗೆ ಆ್ಯಂಡ್ ನಮ್ಮ ಬಗ್ಗೆ ಏನಿದೆ ನಾನು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಹೀಗೆ ವೀಡಿಯೋಸ್ನ ನೋಡ್ತಾಯಿರಿ. ಆ್ಯಂಡ್ ನಾನು ಎಷ್ಟಾಗುತ್ತೆ ಅಷ್ಟು ಮನೆಗೆ ಹೋದ್ಮೇಲೆ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಜಾಸ್ತಿ ಏನು ವೀಡಿಯೋಸ್ನು ನಾವು ತಗೊಳ್ಳಿಲ್ಲ, ಎಷ್ಟಾಗುತ್ತೆ ಅಷ್ಟು ತೊಗೊಂಡ್ವಿ. ಫಸ್ಟು ನಾವು ಮಣಿಪಾಲ್ಗೆ ಹೋಗಿದ್ವಿ, ಅಲ್ಲಿಂದ ನೆಕ್ಸ್ಟು ನಾವು ಜಯದೇವಾಗಿ ಬಂದ್ವಿ. ಜಯದೇವದಲ್ಲಿ ಬೇಗನೆ ಪ್ರೊಸೆಸ್ ಆಯಿತು ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಈಗ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ತಿಳಿಸ್ತೀನಿ. ಚಿಕ್ಕದಾಗಿ ಬರೀ ನೋಡು ನೋಡು, ಹಿಂಗಲ್ಲ ಕಣ ಬರೆಯೋದು. ಸರಿ ಬಿ ಬರಿ, ಇಲ್ಲಿ 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 ಎ ಆದ್ಮೇಲೆ ಬಿ ಬರಿಬೇಕು. ಇಲ್ಲಿ ಬರಿ, ಇಲ್ಲಿ ಅಲ್ಲೆಲ್ಲ ಬರಿ ಕುಡ್ದು ಇಲ್ಲಿ ಬರಿಬೇಕು. ಅಜ್ಜಿ ಎಲ್ಲಿ ಹೇಳುತ್ತೆ ಅಲ್ಲಿ ಬರಿಬೇಕು. ನೀನು ಜಾಗ ಐತೆ ನೋಡಿ, ಇಲ್ಲಿ ಎಷ್ಟು ಜಾಗ ಇದೆ. ಅಜ್ಜಿ ಹೇಳ್ದಂಗೆ ಬರೀ.
ಇಲ್ಲಿ ಇಲ್ಲಿ ಅಜ್ಜಿ ಕೈ ಮಾಡ್ಬೇಕಲ್ಲ ಅಲ್ಲಿ. ಇಲ್ಲಿ ಇಲ್ಲಿ ಬಿ ಬರಿ, ಬಿ 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 ಬರಿಯೋ. ಒಂದು ಕೋಲ್ ಹಿಡ್ಕೊಳೈತೆ. ಅಲ್ಲಿ ಮಗ್ಚ ಕೈ ಎತ್ಕೊಂಬೋಗ ಸುನಿ. ಅಲ್ಲಿ ಮಗ್ಚ ಕೈ ಮಡಗಿದ್ದೀನಿ ತೊಳ ಎತ್ಕೊಂಬ. ನಾವು ಏನ್ ನೋಡಿ ಹೆಂಗ್ ಬರ್ಬೋದು. ಎತ್ಕೊಂಬ ಮಗ್ಚ ಕೈನ ಎತ್ಕೊಂಬ. ನಾನೇನಿಲ್ಲ ಬಗ್ಗೆ ಓದಿಲ್ಲ, ಬಾಸ್ತಾ ಇರ್ತೀನಿ ನಾನು. ಕರೆಕ್ಟಾಗಿ ಬರೀಲಿಲ್ಲ ಓದಿಲ್ಲ ಅಂತಂದ್ರೆ ನಾನು ಅಷ್ಟೇ. ಆಮೇಲೆ ಕೋಪ ಬಂತು ಅಂದ್ರೆ ಅಳ್ಸು ಎಲ್ಲ ಕೊಡಿ, ಅಳ್ಸನ. ಏ ಬಿ ಬರಿ ಅಂತ ಹೇಳಿದ್ ನಾನು ನಿಂಗೆ. ಇದು ಇದೆಲ್ಲ ಹಿಂಗೆ ಮೀಸೆ ಹಾಕು, ಮೀಸೆ ನೋಡ. ಆ ಕಡೆ ಒಂದು ಮೀಸೆ, ಈ ಕಡೆ ಒಂದು ಮೀಸೆ ಮಾಡಿರೋದು. ಕೊಡಿ. Miss.